ತಮಿಳುನಾಡಿಗೆ ನಿತ್ಯ ಕಾವೇರಿ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ಪ್ರತಿನಿತ್ಯ ಪುರಭವನದ ಮುಂಭಾಗ ನಡೆಯುತ್ತಿರುವ ಕಾವೇರಿ ಕ್ರಿಯಾ ಸಮಿತಿ ಧರಣಿ ಸತ್ಯಾಗ್ರಹ 49ನೇ ದಿನಕ್ಕೆ ಕಾಲಿಟ್ಟಿದೆ. ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯ ಉದ್ದೇಶದಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲಾಗುತ್ತಿದೆ ಎಂದು ಆರೋಪ ಮಾಡಿದರು. ಇನ್ನು ಮುಂದೆಯಾದರೂ ರಾಜ್ಯದ ಶಾಸಕರು ನೀರು ನಿಲ್ಲಿಸಲು ಒತ್ತಾಯಿಸಬೇಕು. ಇದುವರೆಗೆ ಈ ವಿಚಾರದ ಬಗ್ಗೆ ಧ್ವನಿ ಎತ್ತದ ನಮ್ಮ ರಾಜ್ಯದ ಪ್ರತಿನಿಧಿಗಳಿಗೆ ಧಿಕ್ಕಾರ. ಈ ಕೂಡಲೇ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸುತ್ತಿದ್ದೇವೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಜಯಪ್ರಕಾಶ್, ಕರ್ನಾಟಕ ಪ್ರಜಾ ಪಾರ್ಟಿ ಸಂಸ್ಥಾಪಕ ಅಧ್ಯಕ್ಷ ಶಿವಣ್ಣ, ತೇಜಸ್ ಲೋಕೇಶ್ ಗೌಡ ಸೇರಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕಾವೇರಿ ನದಿ ನೀರಿನ ವಿಚಾರವಾಗಿ ನಮ್ಮ ಮೈಸೂರು ನಗರದ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ರವರು ಮತ್ತು ತಂಡದವರು ಏನು ಸುಮಾರು 48 ದಿನಗಳಿಂದ 49ನೇ ದಿನ ಇವತ್ತಿಗೆ 49 ದಿನಗಳಿಂದ ಏನು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಹೋರಾಟವನ್ನು ನೋಡಿ ನಮ್ಮ ಕರ್ನಾಟಕ ಪ್ರಜಾ ಪಾರ್ಟಿಗೂ ಸಹ ನಾವು ಬೆಂಬಲವನ್ನು ಕೊಡಬೇಕು. ನಾವು ಸಹ ಕರ್ನಾಟಕದ ಮಕ್ಕಳುಗಳು ಪ್ರತಿಯೊಬ್ಬರಿಗೂ ಸಹ ಕನ್ನಡ ನಾಡಿನ ಏನು ಕಾವೇರಿ ನದಿಯ ನೀರಿನ ಅವಶ್ಯಕತೆ ಇದೆ, ಪ್ರತಿಯೊಬ್ಬರಿಗೂ ಸಹ ಕುಡಿಯೋ ನೀರಿನ ಅವಶ್ಯಕತೆ ಇರೋದ್ರಿಂದ ನಾವೆಲ್ಲರೂ ಸಹ ಬೆಂಬಲವನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ದಿನ ನಾವು ಸಹ ಕರ್ನಾಟಕ ಪ್ರಜಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳು ಬಂದು ಮಾನ್ಯ ಕಾವೇರಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳಿಗೆ ನಮ್ಮ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಇತ್ತೀಚೆಗೆ ಮೊನ್ನೆ ಒಂದು ಆದೇಶವನ್ನು ಕೇಂದ್ರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಒಂದು ಆದೇಶವನ್ನು ಮಾಡಿದೆ. ಏನು ಪ್ರತಿನಿತ್ಯ ಕರ್ನಾಟಕ ತಮಿಳುನಾಡಿಗೆ 3,576 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತೇಳಿ ಏನು ಅಸಂವಿಧಾನಿಕವಾದಂಥ ಆದೇಶ ಇದೆ. ಇದು ಏನು 6.5 ಕೋಟಿ ಕನ್ನಡಿಗರ ಒಂದು ಆಶೋತ್ತರಗಳಿಗೆ ವಿರುದ್ಧವಾದಂತಹ ಒಂದು ಆದೇಶ. ಈ ಒಂದು ಆದೇಶವನ್ನು ಕೂಡಲೇ ಕಾವೇರಿ ನದಿ ನೀರು ಪ್ರಾಧಿಕಾರ ಮಂಡಳಿ ವಾಪಸ್ ಪಡೆಯಬೇಕು. ಜೊತೆಗೆ ಈ ಒಂದು ಆದೇಶಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರ ಕಿಮ್ಮತ್ತನ್ನು ಕೊಡಬಾರ್ದು. ಈ ಒಂದು ಆದೇಶದ ಒಂದು ಪಾಲನೆಯನ್ನು ಮಾಡಬಾರ್ದು. ಆ ಮೂಲಕ ಕನ್ನಡಿಗರ ಮತ್ತು ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ, ಏನು ಮುಂದಿನ ದಿನಗಳಲ್ಲಿ ಏನು ಕನ್ನಡಿಗರಿಗೆ ಬೇಕಾದಂತಹ ಕಾವೇರಿ ನೀರಿನ ವಿಚಾರಗಳನ್ನು ಮತ್ತು ಕಾವೇರಿ ನೀರಿನ ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ರೈತಾಪಿ ವರ್ಗದವರನ್ನು ಆ ಪ್ರಮಾಣಗಳನ್ನು ಅರಿತು ಮತ್ತು ನಮ್ಮ ಜನಗಳಿಗೆ ಬೇಕಾದಂಥ ನೀರಿನ ಅವಶ್ಯಕತೆಯ ಒಂದು ಪ್ರಮಾಣವನ್ನು ಅರಿತು ಎಲ್ಲ ಮಾಹಿತಿಗಳನ್ನು ಮಾನ್ಯ ಸುಪ್ರೀಂ ನ್ಯಾಯಾಲಯದಲ್ಲಿ ರಾಜ್ಯ ಸರ್ಕಾರ ಇಂಚಿಂಚು ಮಾಹಿತಿಗಳನ್ನು ಕೊಡೋದಾದರೆ ಖಂಡಿತವಾಗಲೂ ಸಹ ಮಾನ್ಯ ಸುಪ್ರೀಂ ನ್ಯಾಯಾಲಯದಲ್ಲಿ ಕರ್ನಾಟಕದ ಪರವಾಗಿ ಆದೇಶಗಳು ಬರ್ತಕ್ಕಂಥದ್ದು ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕರ್ನಾಟಕದ 6.5 ಕೋಟಿ ಜನರು ಸಹ ನಾವು ಕನ್ನಡ ನಾಡಿನ ಜನರಿಗೋಸ್ಕರವಾಗಿ ಮತ್ತು ಜನರ ಒಂದು ರೈತರ ಬೆಳೆಗಳಿರ್ಬೋದು ಮತ್ತು ಕುಡಿಯೋ ನೀರಿನ ಅವಶ್ಯಕತೆ ಇರ್ಬೋದು, ಇವೆಲ್ಲಗಳನ್ನು ಪೂರೈಸೋದಕ್ಕೋಸ್ಕರವಾಗಿ ನಮ್ಮ ಹೋರಾಟಗಳು ನಿರಂತರವಾಗಿರಲಿ. ಆ ಒಂದು ಹೋರಾಟಕ್ಕೆ ಕರ್ನಾಟಕ ಪ್ರಜಾ ಪಾರ್ಟಿಯಿಂದ ಧನ ಸಮೇತವಾಗಿ ನಾವೆಲ್ಲರೂ ಸಹ ನಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ನಾನು ಈ ಮೂಲಕ ಭರವಸೆಯನ್ನು ಕೊಡ್ತಾ ಈ ಒಂದು ಹೋರಾಟಕ್ಕೆ ಜಯವಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಅಂಥ ಒಂದು ಸಂಪ್ರದಾಯಕ್ಕೆ ಗಾಳಿಗೆ ತೋರಿ ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಸ್ವೇಚ್ಛಾಚಾರವಾಗಿ ಕೆಲವೊಂದು ಕಾನೂನುಗಳನ್ನು ಕೆಲವೊಂದು ಶಾಸನಗಳನ್ನು ಮಂಡಿಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಹಾಗಾಗಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕೆಂದರೆ ಕಾನೂನು ತಿಳಿತಕ್ಕಂಥ ಹಲವಾರು ಕಾನೂನು ತಜ್ಞರುಗಳು ಸಹ ಹಿರಿಯ ವಕೀಲರುಗಳಿರ್ತಾರೆ. ಅವರ ಸಲಹೆ ಸಹಕಾರಗಳನ್ನು ಪಡೆದು ನೀವು ಯಾವುದೇ ಒಂದು ಶಾಸನಗಳನ್ನು ಯಾವುದೇ ಒಂದು ಆ್ಯಕ್ಟನ್ನ ಜಾರಿ ತರಬೇಕಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ನೀವು ಇಂಥ ಸಲಹೆ ಸಹಕಾರಗಳನ್ನು ತರೋದು ಒಳ್ಳೆಯದು ಅಂತೇಳಿ ನಾನು ಅವರಿಗೆ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳ್ತೇನೆ. ಜೊತೆಗೆ ಏನು ನಮ್ಮ ಮುಂದಿನ ದಿನಗಳಲ್ಲಿ ಸುಪ್ರೀಂ ನ್ಯಾಯಾಲಯದಲ್ಲಿ ಕನ್ನಡಿಗರ ಪರವಾಗಿ ಒಂದು ಆದೇಶಗಳು ಹೊರಬೀಳ್ತಕ್ಕಂಥದ್ದು ಆಗುತ್ತೆ ಅಂತೇಳಿ ನಾನು ಈ ಮೂಲಕ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಒಂದು ರಾಜಕೀಯ ಪಕ್ಷ ಕಟ್ಟೋದು ಅಷ್ಟು ಸುಲಭ ಇಲ್ಲ. ಅಂಥ ಒಂದು ಶಿಸ್ತುಬದ್ಧವಾದಂಥ ಪ್ರಾದೇಶಿಕ ರಾಜಕೀಯ ಪಕ್ಷವನ್ನು ಕಟ್ಟಿದ್ದಾರೆ ನನ್ನ ಮಿತ್ರರು, ಹೋರಾಟಗಾರರು, ಸುಪ್ರಸಿದ್ಧ ವಕೀಲರಾದಂಥ ಶಿವಣ್ಣಗೌಡರು. ಇವತ್ತು ಅವರು ಆದಿಯಾಗಿ ಮೈಸೂರು ನಗರದ ಅಧ್ಯಕ್ಷರು ಶ್ರೀನಿವಾಸ ಆದಿಯಾಗಿ ಅವರ ಉಪಾಧ್ಯಕ್ಷರಾದಂತಹ ನಮ್ಮ ಶಿವೇಗೌಡರು ಮೋಹನ್ ದಾಸ್ರವರು ಪದಾಧಿಕಾರಿಗಳು ಸೇರಿದಂತೆ ಅವರೆಲ್ಲ ಪದಾಧಿಕಾರಿಗಳು ಇವತ್ತು ನಾವೇನು 49ನೇ ದಿವಸ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಕಾವೇರಿ ನೀರಿನ ಅಕ್ಕಿಗೋಸ್ಕರ. ಇವತ್ತು ನಮ್ಮ ಪ್ರಧಾನ ಸಂಚಾಲಕರು ಮೂಗೂರು ನಂಜುಂಡಸ್ವಾಮಿಯವರು, ಉಪಾಧ್ಯಕ್ಷರು ಸುರೇಶ್ ಗೌಡರು, ನಮ್ಮ ವರ್ಕೂಡು ಕೃಷ್ಣೇಗೌಡರು, ರೈತರ ಮುಖಂಡರುಗಳು, ತೇಜಸ್ ಲೋಕೇಶ್ ಗೌಡರು, ಆದಿಯಾಗಿ ಎಲ್ಲರೂ
ಎಲ್ಲರೂ ನಮ್ಮ ಸೋಮೇಗೌಡರು ಜನಪರ ವೇದಿಕೆ ಅಧ್ಯಕ್ಷರು ಎಲ್ಲ ನಮ್ಮ ಹೋರಾಟಗಾರ ಬಂಧುಗಳು ಪ್ರತಿದಿನ ಇಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಬಟ್ ಇಷ್ಟೇ ವಿಚಾರ, ಪದೇ 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 ಕಾವೇರಿ ನ್ಯಾಯಮಂಡಳಿ ಪಕ್ಷಪಾತ ಮಾಡ್ತಾ ತಮಿಳುನಾಡಿಗೆ ಫೇವರ್ ಆಗೋ ರೀತಿಯಲ್ಲಿ ಕರ್ನಾಟಕಕ್ಕೆ ಘನಘೋರ ಅನ್ಯಾಯ ಆಗುವಂಥ ಒಂದು ತೀರ್ಪುಗಳನ್ನು ನೀಡ್ತಾ ಇದೆ. 1 ಸಭೆ ಆಯಿತು, 2 ಸಭೆ ಆಯಿತು, 3 ಸಭೆ ಆಯಿತು. ಆದರೆ ಒಂದು ವಿಚಾರ ತಿಳ್ಕೊಬೇಕಿಲ್ಲಿ, ಶಿವಣ್ಣಗೌಡರು ಪಾಪ ಮಾತಾಡಿದ್ರು, ಹೇಳಿದ್ರು ಅವರು, ನಮ್ಮ ಇಲ್ಲಿವರೆಗೆ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದರು, ಮೊದಲು ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು, ಇದೇ ರೀತಿ ನೀರಿನ ಸಮಸ್ಯೆ ಆದಾಗ ಅವರು ಕಾವೇರಿ ನ್ಯಾಯಮಂಡಳಿ ತೀರ್ಪನ್ನು ಖಂಡಿಸಿದ್ರು, ವಿರೋಧಿಸಿದ್ರು. ಅವತ್ತು ಅವರು ಕೂಡ ಎಲ್ಲ ಮುಖ್ಯಮಂತ್ರಿಗಳು ವಿರೋಧಿಸಿದ್ದಾರೆ. ನೀರು ನಿಲ್ಲಿಸೋ ವಿಚಾರ ಒಂದು ಕಡೆ, ಆದರೆ ಅವ್ರು ಕೊಟ್ಟಂಥ ತೀರ್ಪನ್ನು ಎಲ್ಲ ಮುಖ್ಯಮಂತ್ರಿಗಳು ವಿರೋಧಿಸಿದ್ದಾರೆ. ಆದರೆ ಇವತ್ತು ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರು ಇರ್ಬೋದು, ಉಪಮುಖ್ಯಮಂತ್ರಿಯವರು ಇರ್ಬೋದು, ಸಚಿವರುಗಳು ಇರ್ಬೋದು, ಶಾಸಕರು ಇರ್ಬೋದು, ಯಾಕೆ ಎಂಟೈರ್ ಕಾಂಗ್ರೆಸ್ ಪಕ್ಷದ ಒಬ್ಬರು ಕೂಡ ಇಷ್ಟೊಂದು ಘನಘೋರ ತೀರ್ಪನ್ನು ನೀಡ್ತಾ ಇರುವಂಥ ಕಾವೇರಿ ಏನು ನ್ಯಾಯಮಂಡಳಿ ಇದೆ ಮತ್ತು ಸುಪ್ರೀಂ ಕೋರ್ಟ್ ಅದನ್ನೇ ಎತ್ತಿಡಿತಲ್ಲ, ಇದನ್ನು ನಾವು ಖಂಡಿಸ್ಲೇ ಇಲ್ವಲ್ಲ. ಇಂಥ ಕೆಟ್ಟ ರಾಜಕಾರಣನ ಜನ ಮುಂದಿನ ದಿವಸಗಳಲ್ಲಿ ಕ್ಷಮಿಸೋದಿಲ್ಲ. ಸುಮಾರು 48 ದಿನಗಳ ಕಾಲ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮಾನ್ ಜಯಪ್ರಕಾಶ್ ರವರು ಮತ್ತೆ ತಂಡದವರು ಏನು ಕಾವೇರಿಯ ಉಳಿವಿಗಾಗಿ, ಕಾವೇರಿಯ ಜೀವನದಿ ಆ ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ, ಈ ಒಂದು 49ನೇ ದಿನ ಕಾವೇರಿ ಕ್ರಿಯಾ ಸಮಿತಿಯ ಹೋರಾಟದ ಒಂದು ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸನ್ಮಾನ್ಯ ಹೋರಾಟಗಾರರು, ಸ್ನೇಹಿತರು ಹಾಗೂ ಸಾಮಾಜಿಕ ಕಳಕಳಿ ಉಳ್ಳಂತಹ ಜಯಪ್ರಕಾಶ್ ಅವರೇ, ಹಾಗೆ ನಮ್ಮ ಸ್ನೇಹಿತರು ಮತ್ತೆ ಹೋರಾಟದಲ್ಲಿ ನಿರಂತರವಾಗಿ ಜಯಪ್ರಕಾಶ್ ಅವರ ಜೊತೆಯಲ್ಲೇ ಸಾಥ್ ಕೊಟ್ಟು ಒಂದು ಹೋರಾಟಕ್ಕೆ ಚೈತನ್ಯವನ್ನು ತುಂಬಿರ್ತಕ್ಕಂತಹ ಸ್ನೇಹಿತರಾದಂತಹ ಸುರೇಶ್ ಗೌಡ್ರವರೇ, ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಯಾರೇ ಬರಲಿ, ಯಾರೇ ಬರಲಿ, ಯಾರೇ ಬರಲಿ.